ಭಾಷೆಗೂ ಸಹಿತ ಅಷ್ಟೇ ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನಮಾನ ಹೊಂದಿದೆ. ಯಾಕಂದ್ರೆ ಪೂರ್ವಿಕರ ಕಾಲದಿಂದ ಇತಿಹಾಸ ಕಾಲದಿಂದ ನೋಡಿದ್ರೆ ಸರ್ ಆಗ್ಲಿ ಹೇಳ್ರು, ಕಾವೇರಿಯಿಂದ ಗೋದಾವರಿ ಮೃತನಾಡಾದ ಕನ್ನಡದವಳು ಅಂತಂದೇಳಿ. ನಮ್ಮ ಕರ್ನಾಟಕ ಎಲ್ಲಿಂದಲವರಿಗೆ ಹಬ್ಬದೆ ಅಂದ್ರಿಗಿನ ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬದೆ ಅದೇ ಕನ್ನಡ ನಾಡು ಅಂತಂದೇಳಿ ಶ್ರೀ ವಿಜಯ ಹೇಳ್ತಾನೆ. ಪದ ನೆರೆದು ನುಡಿಯಲು ನುಡಿದಿದನ್ನರಿಯ ದಾರಿಯಲು ಮಾರ್ಪರ ನಾಡವರ್ಗವು ಚದುರರ್ ನಿಜದಿಂ ಕುರು ತೋಟದಿಂ ಕಾವ್ಯ ಪ್ರಣೀತಿ ಮತಿಗಳು ಅಂತಂದು ಹೇಳುತ್ತೆ ಶ್ರೀ ವಿಜಯ ಮತ್ತೊಂದು ವಾಕ್ಯದಲ್ಲಿ. ಅಂದ್ರೆ ಕನ್ನಡಿಗರಂದ್ರೆ ಎಂಥ ಸಾಮರ್ಥ್ಯವನ್ನು ಹೊಂದಿದವರು. ಇವರು ಪದಗಳ ಅರ್ಥ ಗೊತ್ತಿಲ್ಲದ್ರೂ ಸಹಿತ ಅದನ್ನ ಅರ್ಥ ಮಾಡಿಕೊಂಡು ಹೇಳುವಂತ ಸಾಮರ್ಥ್ಯ ಉಳ್ಳವರಾಗಿದ್ದಾರೆ. ಓದು ಬರಹ ಬರಲಿದ್ರೂ ಸಹಿತ ಒಂದು ಕಾವ್ಯವನ್ನು ರಚನೆ ಮಾಡುವಂತ ಸಾಮರ್ಥ್ಯವನ್ನು ಉಳ್ಳಂತವರಾಗಿದ್ದಾರೆ ಅಂತಂದೇಳಿ ಶ್ರೀ ವಿಜಯ ಹೇಳ್ತಾರೆ. ಅದೇ ರೀತಿ ಕಪ್ಪೆ ಅರಬತ್ತನ 7ನೇ ಶತಮಾನದಲ್ಲಿ ಶಾಸನ ಇದೆ. ಸಾಧುಂಗೆ ಸಾಧು ಮಾಧುರಂಗೆ ಮಾಧುರ್ಯ ಬಾದಿಪ್ಪ ಕಲೆಗೆ ವಿಪರೀತನ್ ಮಾಧವನೀತನ್ ತರನಲ್ಲ ಅಂತಂದೇಳಿ. ಕನ್ನಡಿಗರು ಒಳ್ಳೆಯವರಿಗೆ ಒಳ್ಳೆಯವರು ಶಿಕ್ಷೆ ಕೊಡುವಂತ ಸಮಯ ಬಂದ್ರೆ ಅಲ್ಲಿ ವೀರರು ಆಗಿರ್ತಾರೆ, ಶೂರರು ಆಗಿರ್ತಾರೆ ಅಂತಂದೇಳಿ ಬಾದಾಮಿ ಶಾಸನ ತಿಳಿಸುತ್ತೆ. 12ನೇ ಶತಮಾನಕ್ಕೆ ಬಂದ್ರಿನ ಸಕ್ಕದಂ ತೇಳೋಡೆ ನರ ಸಕ್ಕದಂ ತೇಳಿಗೆ ಶುದ್ಧ ಕನ್ನಡದ ತಂದಿಕ್ಕುದೇ ಸಕ್ಕದಂ ತಕ್ಕುದೇ ಬೆರೆಸಲಿಕೆ ಗ್ರತಮಂ ತೈಲಮಂ ಅಂತ ಅಂದ್ರಿನ ಕಾವ್ಯಗಳನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಭಾಷೆಯಲ್ಲಿ ರಚನೆ ಮಾಡಿ, ದಯವಿಟ್ಟು 2 ಭಾಷೆಯಲ್ಲಿ ಮಿಕ್ಸ್ ಮಾಡಿ ರಚನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಒಂದು ವೇಳೆ ಆ ರೀತಿ ಮಿಕ್ಸ್ ಮಾಡಿ ಬೇಸರಿಗಿನ ಅದು ಎಣ್ಣೆ ತುಪ್ಪದ ಆಸ್ವಾದ ಮಿಶ್ರಣ ಆಗುತ್ತೆ ಅಂತಂದ್ರೆ ರುಚಿಕರವಾಗಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ರೆ